ನೋಡಿ ಹೆಂಗಿದೆ ಬೆಟ್ಟದ ಮೇಲೆ ನೀರು ಹರಿತಿರೋದು. ಒಳ್ಳೆ ಪೇಂಟಿಂಗ್ ಮಾಡ್ದಂಗಿಲ್ಲ. ಸಿ ಕ್ರೇಜಿ ಅಲ್ಲ, ಬ್ಯೂಟಿಫುಲ್ ಆಗಿತ್ತು. ಇಲ್ಲಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ ಇಲ್ಲ ನೋಡಿ. ಸಕ್ಕದಾಗಿದೆ. ಅಲ್ಲಿಂದ ಹೋಗಿ ಆ ಬ್ರಿಡ್ಜ್ ಮೇಲೆ ಹೋಗ್ತೀವಿ ನೋಡೋಣ. ಆಫ್ಟರ್ ಬೈಯಿಂಗ್ GS ಮೈ ಫೇವ್ರೆಟ್ ಮೋಡ್ ಎಂಡ್ಯೂರಾ ಪ್ರೋ. ಹೋಗ್ಬೇಕಿತ್ತು, ಮತ್ತು ಮ್ಯಾಪಲ್ಲಿ ಹಂಗೆ ತೋರಿಸ್ತಲ್ಲ. ಕೊಟ್ವಿ ಕ್ಲಚ್ ಬಿಡ ಹೋಗುತ್ತದೆ. ವೆಲ್ಕಮ್ ಟು ತುಕ್ಕಾ ವ್ಯಾಲಿ. ಬ್ಯೂಟಿಫುಲ್. ಸ್ಮೈಲಿಲಿ ಒಂದು ಮೌಂಟೇನ್ ಬರುತ್ತಲ್ಲ, ಅದೇ ಥರ ಇದೆ ಅದು ವಾಟ್ಸಾಪಲ್ಲಿ. ಈ ಥರ ಇರುತ್ತೆ ಸೇಮ್. ಕೆಳಗಡೆ ಇದಲ್ಲ ಮೋಸ್ಟ್ಲಿ. ಸಾಂಗ್ಲಾ ಬಂದಾಯಿತು. ಇನ್ನು 7 ಕಿಲೋಮೀಟರ್ಸ್ ಹೋಗ್ಬೇಕು ಅಷ್ಟೇ ಕಿನಾರಾ ಹೋಮ್ಸ್ ಅಂತ. ಏನೋ ಇಲ್ಲೆಲ್ಲ ತಂಪಿರೋದು ಅನ್ನೋ ಡೌಟು. ಫುಲ್ಲು ಬಿಸಿಲು ಸ್ಟಾರ್ಟ್ ಆಗಿದೆ. ಫುಲ್ಲು ಕರ್ರಗಾಗ್ಬಿಟ್ಟು ಹೋಗ್ತೀನಿ ಮನೆಗೆ ಹೋಗೋಷ್ಟೊತ್ತಿಗೆ. ಅದಂತೂ ಪಕ್ಕ. ಮೋಡ್ನ ತೆಗೆದ್ಬಿಟ್ಟು ರೈನ್ ಮೋಡ್ನ ಎಂಡ್ಯೂರೋ ಮೋಡ್ ಇಟ್ಕೊಬೇಕು. ಯಾಕೆಂದರೆ ರೈನಲ್ಲಿ ತುಂಬ ಪವರ್ ಕಮ್ಮಿ, ಸೊ ಓಡ್ಸೋದು ಕಷ್ಟ. ಸೊ ಅದ್ರ ಬದಲು ಎಂಡ್ಯೂರೋ ಮೋಡ್ ಇಟ್ಕೊಂಡ್ರೆ ಬೆಸ್ಟು. ಫಂಕ್ಷನ್ ಏನೋ ಇರ್ಬೇಕು ಇವ್ರದ್ದು, ಎಲ್ಲ ಒಟ್ಟೊಟ್ಟಿಗೆ ಹೋಗ್ತಾರೆ. ನನಗೆ ರವಿಚಂದ್ರನ್ದು ನಾನು ನನ್ನ ಹೆಂಡ್ತಿ ಇರುವಂಥ ಒಂದು ಮೂವಿ ಇದೆ. ಆ ಮೂವಿ ನಾಪ್ಕ ಬರ್ತಾಯಿದೆ. ನಮ್ಮ ಕನ್ನಡದವರೆಲ್ಲ ನೋಡಿ ಕಲ್ತ್ಕೊಳ್ರಪ್ಪ, ಕಲ್ಚರೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ. ಮಾಡ್ದಿರೋರು, ಒಟ್ಟಿಗಿಲ್ದಿರೋರು ನಾವು ಒಬ್ಬರೇ, ಬೇರೆ ಎಲ್ಲರ ಮಧ್ಯಾಹ್ನ ಯೂನಿಟಿ ಇದೆ. ಈ ಥರ ಆಗಿದ್ರೆ ಆರಾಮಾಗಿ ಓಡಿಸ್ಬೋದು. ಆ ತೀರಾ ಮಳೆ, ಧೂಳು, ಬಂಡೆಗಳು ಆ ಥರ ಇದ್ದರೆ ಕಷ್ಟ. ನೀರಲ್ಲೂ ಹೋಗೋತಿದ್ದು ಗಾಡಿ. ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇಲ್ಲ. ಟಯರಿಗೆ ಟ್ರಾಕ್ಷನ್ ಸಿಕ್ಕಿದ್ರೆ ಆಯಿತು, ಪವರ್ ಹೋಗೋಕೆ.
ಇಲ್ಲಿ ಸ್ಟಾಪ್ ಮಾಡಿದೆ. ತಿಕ್ಕಾರ್ದು ಊರು ಬಾಗ್ಲಾಯ್ತು ನಂದು. ಅಯ್ಯಪ್ಪ ದೇವ್ರ, ಏನು ವ್ಯೂ ನೋಡಿ. ಹಿಂಗಿದೆ ವ್ಯೂ. ಡ್ರೋನ್ ಶಾಟ್ ತೆಗಿಯೋಕ್ಕೆ ಮಾಡಿಸಿ. ನಮ್ಮ ಹುಡುಗ ಬಂದಿರೋದಿಲ್ಲ, ಕ್ಯಾಬು ಮಿಸ್ ಮಾಡ್ಬಿಟ್ಟು ನಾ ರೂಟು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಂದ. ಸೊ ಇನ್ನೊಂದು 10 ನಿಮಿಷ ಅಷ್ಟೇ, 2 ಕಿಲೋಮೀಟ್ರು ರೀಚ್ ಆಗಿಬಿಡ್ತೀನಿ. ಡೈಲಿ ಅಷ್ಟೇ ಓಡಿಸ್ತಿರೋದು, 150 160 ಅಷ್ಟೇ. ಒಂಥರ ಡೈಲಿ ಓಡಿಸೋದು ಬದಲು ಆ ಪ್ಲೇಸಲ್ಲಿ ನನಗೆ ಎಂಜಾಯ್ ಮಾಡೋಕ್ಕೆ ಸಿಕ್ಕಿಲ್ಲ. ಲಡಾಖ್ ಹೋದಾಗ ದಟ್ ವಾಸ್ ಮೈ ಬಿಗ್ಗೆಸ್ಟ್ ಲರ್ನಿಂಗ್. ಇಲ್ಲ, ನಾನು ಪ್ಲ್ಯಾನ್ ಮಾಡಿದ್ದು ಕೂಡ ಅದೇ ಥರನೇ. ಬಟ್ ವೈಸಾಖ್ ಅವ್ರನ್ನ ಪರಿಚಯ ಮಾಡ್ಕೊಂಡಲ್ಲ, ಅವರು ಹೆಂಗೆಂಗೋ ರ್ಯಾಂಡಮಾಗಿ ಹೊಡಿಯೋರು. ವಾಟ್ಸ್ ದ ಪಾಯಿಂಟ್ ಆಫ್ ಕಮಿಂಗ್ ಸೋ ಫಾರ್ ರೆಡಿ? ಇಷ್ಟೆಷ್ಟು ದೂರ ಬಂದ್ಬಿಟ್ಟು ನಾವು ಏನು ನೋಡಿಲ್ಲ ಅಂದರೆ ಏನು ಯೂಸ್ ಹೇಳಿ? ಈ ಜಾಗಲ್ಲಿದ್ದು ಇದೇನು ಕಲ್ಚರು, ಒಂದು ಊಟ ಇರ್ಬೋದು, ಏನಿದೆಯಲ್ಲ ಚೆಕ್ ಮಾಡ್ಬಿಟ್ಟು. ಪ್ಲಸ್ ಆ ಥರ ಪ್ಲ್ಯಾನ್ ಮಾಡ್ಕೊಂಬಂದರೆ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ಡಿಲೇನೇ ಆಯಿತು, ಸುಸ್ತೇ ಆಯಿತು, 1 ಗಂಟೆಗೆ ಬರೋದು, 5 ಗಂಟೆ 6 ಗಂಟೆಗೆ ಬರೋದು, ನಿಮಗೆ ಅದಂತ ಒಂದು ಪ್ಲೇಸ್ ಅಂತ ಇರುತ್ತೆ. ಆ ಥರನೂ ಮಾಡ್ಬೋದು. ಬಟ್ ಕೆಲವೊಬ್ಬರು ಅಕ್ನಾಲೆಡ್ಜ್ ಮಾಡಲ್ಲ. ರೀಸನ್ ಬೀಯಿಂಗ್ ಕೆಲವೊಬ್ರು ಪ್ರಿಫರೆನ್ಸ್ ಬೇರೆ. ಕೆಲವೊಬ್ರು ಪ್ರಿಫರೆನ್ಸ್ ಹೆಂಗಿರುತ್ತೆ ಅಂದರೆ ಅಲ್ಲಿ ಹೋದ್ಮೇಲೆ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳೋಣ, ಅದೇ ಬೆಟರು ಅನ್ನೋ ಥರ ಮೈಂಡ್ಸೆಟ್ಟು. ಕಾರ್ ತಂದ್ರೆಲ್ಲ ಆರಾಮಾಗಿ ಹೊಡಿಬೋದು. ಟ್ರಾಫಿಕ್ ಒಂದು ಟಾರ್ಚರು. ಬಟ್ ಸಂಕೇತ್, ಕಾರ್ ಮನೇಲಿ ಕವರ್ ಹಾಕಿ ನಿಲ್ಸೋದಲ್ಲಪ್ಪ, ಈ ಥರ ತಗೊಂಬಂದು ಓಡಿಸಪ್ಪ. ಚಿಕ್ಕಮಂಗ್ಳೂರು ಬೇರೆ ಓಡಲು ಓಡಿಸ್ರಿ. ಒಂದೇ ನಿನಗೂ ಸೇರಿಸೆ ಇದು ಕಾಂಟೆಂಟು. ಏನು ವ್ಯೂ, ಪಿಕ್ಚರಲ್ಲಿ ಬರ್ದಂಗಿದೆ, ಸ್ಕೆಚ್ ಮಾಡ್ದಂಗಿದೆ ಅಲ್ಲಪ್ಪ, ಪೋರ್ಟ್ರೇಟ್ ಥರ. ವಾಟ್ ದ ರೈಡ್. ಕಿಲೋಮೀಟರ್ ಮೋರ್. ಸರಿಗೆ ಜ್ಯೂಸ್ ಹಿಡ್ದೋಯ್ತು ನನಗಂತೂ. ಬೇವ್ತು ಇಲ್ಲಿ ಯು ಟರ್ನ್. ಹುಡುಗ ಫುಲ್ ಟೆನ್ಷನ್ ಆಗ್ಬಿಟ್ಟವನೆ. ಮುಂದೆ ತೋರಿಸಿತ್ತಲ್ಲ, ಇಲ್ಲಿ ಯಾಕೆ ಇಳ್ದ ಇವನು? ನೆಕ್ಸ್ಟ್ ಲೆವೆಲು. ನೈಸ್ ಸ್ಯಾಂಡ್ ಅಲ್ಲ, ಜಾರ್ತಾ ಇದೆ. ನೆವರ್ ಎವರ್ ರೈಡ್ ಇನ್ ನ್ಯೂಟ್ರಲ್, ಆಲ್ವೇಸ್ ರಿಮೆಂಬರ್. ನ್ಯೂಟ್ರಲ್ ಮಾಡಿದ್ರೆ ಲಾಕ್ ಆಗಿಬಿಡುತ್ತೆ.
ಮಜಾ ಇತ್ತು. ರೋಡ್ ಮಾಡೋಲ್ಲಿತ್ತು, ಅದಕ್ಕೆ ಅಷ್ಟು ಟ್ರಾಕ್ಷನ್. ಹೆಂಗಿದೆ ನೋಡ್ರಿ ವ್ಯೂ, ಕ್ರೇಜಿ ವ್ಯೂ. ಇವನು ಯಾರು ಗುರು ಜಾಗ ಇಲ್ಲದೆ ತೊಗೊಂಡೋ ಇಲ್ಲೆಲ್ಲೋ ಮಾಡೋನು ರೆಸಾರ್ಟ್. ಬರಬೇಕಾದ್ರೆ ಒಂಥರ ಇನ್ನೊಂದು ಮಜಾ, ಫುಲ್ ಅಪ್ಪಲ್ಲ. ಫೈನಲಿ ಟೈಲ್ ಸ್ವಿಂಗ್ ಆಯಿತು. ಗಾಡಿ ಇಲ್ಲಿದ್ದರೆ ಅಲ್ಲೋಯ್ತು ಹಿಂದೆ ಟೈರು. ಕ್ಯಾಮ್ರಲ್ಲಿ ಕಾಣುತ್ತಲ್ವ ನನಗೆ ದೇವ್ರ ಸತ್ಯವಾಗ್ಲೂ ಗೊತ್ತಿಲ್ಲ. ಬಟ್ ಯಾ ಓ, ಇನ್ನೊಂದು ರೌಂಡ್ ಕೆಳಗೆ ಇಳಿಸ್ಬೇಕು ಫುಲ್ಲು. ಸ್ವಲ್ಪ ಕಲ್ ಮೇಲಿದ್ರೆ ಟ್ರಾಕ್ಷನ್ ಸಿಗುತ್ತೆ, ಕಲ್ ಮೇಲೆ ಹೋಗೋಣ. ಇದು ಫುಲ್ ನೈಸ್ ಮಣ್ಣು. ಎಲ್ಲಿಂದ ಇಳ್ಕೊಂಬಂದಿದ್ದೀನಿ. ಟಾಪಲ್ಲಿದ್ರೆ ಚೆನ್ನಾಗಿರೋದು ವ್ಯೂ. ಇಟ್ಸ್ ಫೈನ್. GS worth every penny that I've paid for you. 20 lakhs. ಮೋಸ್ಟ್ಲಿ ಅಲ್ಲಿ ಹತ್ತು ಥರ ಕಾಣ್ತೀಯಲ್ಲ ಅದೇನೆ. ಸೊ ಏನಾಗುತ್ತೆ ಗೊತ್ತಾ, ಫಸ್ಟ್ ಗೇರಲ್ಲಿ ಇಟ್ಕೊಂಬಂದರೆ ಬ್ರೇಕ್ ಹಿಡಿದ್ರೆ ಸ್ಲೋ ಬಿಡುತ್ತೆ ಗಾಡಿ, ಹಂಗೆ ಕ್ಲೀನಾಗೆ. ಕಮಾನ್. ಇಲ್ಲ ಫೈನಲಿ ಹೆಂಗಿದೆ ನೋಡಿ व्यू. बाइक नीचे जाना है, गाड़ी में नीचे लगा दूंगा, बाइक आगे ले जाओ सामने. नीचे क्या हो रहा है? ನಮ್ಮ ಪಯಣ ಇಲ್ಲಿಗೆ. ಸೊ ನಮ್ಮೇಲೆ ಅನ್ಕೊತಾರೆ ಎಲ್ಲಿಂದ ಬಂದೆ ಗೊತ್ತಾ, ನಾನು ಇಲ್ಲಿಂದ ಎಲ್ಲ ಅಲ್ಲಿಂದ ಟಾಪಿಂದ ಬಂದಿತ್ತು. ಸೊ ಯಾ ರೀಚ್ಡ್. ಜಸ್ಟ್ ಚೆಕಿಂಗ್ ಇಫ್ ಎವ್ರಿಥಿಂಗ್ ಇಸ್ ಓಕೆ. ಈ ಟೈರ್ ಇದೆಲ್ಲ, ಈ ಟೈರ್ ಬದಲು ಬಟನ್ ಟೈರ್ಸ್ ಇದ್ರೆ ಕ್ಲೀನಾಗಿ ಒಳಗಡೆ ಇರುತ್ತೆ. 1250 ಬರುತ್ತೆ, ಸೂಪರ್ ಟೈರ್ಸ್ ಅದು. ಬ್ರೇಕ್ ಪ್ಯಾಡ್ಸ್ ಇದೆ, ನಡೆಯುತ್ತೆ. ಈ ಕಡೆದು ಇದೇ ನಡೆಯುತ್ತೆ. ಹಿಂದೆದು ಸಲ ನೋಡ್ಕೊಂಬಿಡೋಣ. ಹಿಂದೆದು ಇದೆ. ಸೊ ಒಳಗೋಗಿ ಚೇಂಜ್ ಮಾಡಿ ಅಲ್ಲಿ ಕ್ಯಾಚ್ ಅಪ್. ಸಿ ಯು. ಸೊ ಇಲ್ಲಿ ಬಂದ್ವಿ, ಹೆಲ್ಮೆಟ್ ತೆಗ್ದಿಲ್ಲ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಸೊ ಇದು ಇವ್ರ ಕಸ್ಟಮ್ಸು. ನಾಮ್ ಅರ್ಜುನ್. ಸೊ ಇದಿರುತ್ತೆ ಹೂವು. ಒಳಗೋದ್ಮೇಲೆ ತೋರಿಸ್ತೀನಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ. ತಿಬೆತಿಯನ್ ಕಸ್ಟಮ್ಸ್. ಒಳ್ಳೆ ಫ್ಲವರ್ ಬರೋ ಇದೆ. ಸೊ ಇದು ಪ್ರಾಪರ್ಟಿ. ಈ ಥರ ಟೆಂಟ್ ಬುಕ್ ಮಾಡ್ಕೊಂಡಿರೋದು. ಇದು ಡೈನಿಂಗ್ ಏರಿಯಾ ಅಂತ.
ಒಂದೇ ಒಂದು ನೈಟ್ಗೋಸ್ಕರ ಅಷ್ಟು ದೂರ ಬಂದು ಸ್ಟಾರ್ಟ್ ಮಾಡಿ ಹೋಗೋದು ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್. ಸೊ ಹಿಂಗಿರುತ್ತೆ ಟೆಂಟು. ವ್ಯೂ ಇದು ತೋರಿಸ್ತೀನಿ. ಇದು ರೂಮು, ಇದು ಬಾತ್ರೂಮು. ಸೊ ಯಾ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾತ್ರೂಮ್ ತೋರಿಸಿರಲಿಲ್ಲ, ಇಲ್ಲೆಲ್ಲ ಬಾತ್ರೂಮ್ ಇದೇ ಥರ ಇರುತ್ತೆ ನೋಡಿ. ಅದು ಫ್ರೆಶ್ ಅಪ್ ಆಗೋ ಜಾಗ. ಇದು ಸ್ನಾನಕ್ಕೆ ಬಿಸಿನೀರು ಬರುತ್ತೋ ತಣ್ಣೀರು ಬರುತ್ತೋ ಗೊತ್ತಿಲ್ಲ, ಅವ್ರು ಇದು ಕೊಟ್ಟಿದ್ರು ಸಿಂಕ್ ಒಂದು. ಫುಲ್ ಟೆಂಟ್ ಫುಲ್ ಬಿಸಿ ಇತ್ತು, ಇವಾಗ ಫುಲ್ ಚಳಿ. ಬಿಸಿ ಬಿಸಿ ಸೂಪ್ ತಂದ್ಕೊಟ್ಟಿದ್ದಾರೆ. ಸ್ನಾನ ಮಾಡ್ಕೊಂಡು ಬಂದೆ, ಮೂಗಲ್ಲಿ ಸುರಿತಾ ಇದೆ, ಕೇಳಿಸ್ತಾ ಇರ್ಬೋದು. ಫುಲ್ ಅಡಪ ಮಾಡಿಟ್ಟಿದ್ದೀನಿ, ಎಲ್ಲ ಕ್ಲೀನ್ ಮಾಡಬೇಕು. ಸೊ ಸೂಪ್ ಕುಡಿತೀನಿ, ಸೂಪ್ ಕುಡಿದ್ಮೇಲೆ ಹೋಗಿ ಮಲ್ಕೋಬೇಕು. ಸೊ ಅದೇ ಇವತ್ತಿನ ಕತೆ.